ವಿಜಯ್ಗೆ ಡೆಡ್ಲೈನ್ ನೀಡಿದೆ ಎಐಎಡಿಎಂಕೆ. ಇಂದು ಮಧ್ಯಾಹ್ನ 1 ಗಂಟೆಯೊಳಗೆ ನಿರ್ಧಾರ ತಿಳಿಸಿ, ಅಂತಿಮ ನಿರ್ಧಾರ ತಿಳಿಸುವಂತೆ ಎಐಎಡಿಎಂಕೆ ಡೆಡ್ಲೈನ್ ಕೊಟ್ಟಿದೆ. ಇಲ್ಲಿ ಅಲ್ರಿ, ವಿಜಯ್ಗೆ ಡೆಡ್ಲೈನ್ ಕೊಡಕ್ಕೆ ಇವ್ರು ಯಾರು ಅಂತ ಏನಿರಬಹುದು? ಹಾಗಾದ್ರೆ ಇದರ ಹಿಂದೆ ಸ್ಟ್ರಾಟಜಿ ನಿಮಗಾಗದೇ ಇದ್ರೆ ನಾವು ಸರ್ಕಾರ ಮಾಡ್ತೀವಿ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗಿದೆ ಇಲ್ಲಿ. ನೋಡಿ, ಡಿಎಂಕೆ ಮತ್ತು ಎಐಎಡಿಎಂಕೆ ಸರ್ಕಾರ ಮಾಡಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಇಲ್ಲ ಬದ್ಧ ವೈರಿಗಳು, ಯಾವ ಬದ್ಧ ವೈರಿನಲ್ಲಿ ರಾಜಕಾರಣ ಅಂತ ಬಂದಾಗ ಜಮ್ಮು ಕಾಶ್ಮೀರದಲ್ಲಿ BJP PDPನೇ ಮೈತ್ರಿ ಮಾಡಿಕೊಂಡ್ವು. ಮಹಾರಾಷ್ಟ್ರದಲ್ಲಿ NCP, ಕಾಂಗ್ರೆಸ್ಸು, ಶಿವಸೇನೆ ನೋಡಿಲ್ವಾ ನಾವು ಏನು ತಿಂತವರೆಲ್ಲ ಒಂದಾದರು ಅಂತ. ಅದಾದಮೇಲೆ ಏಕನಾಥ್ ಶಿಂದೆ ಡಿವೈಡ್ ಆಗಿ ಮತ್ತೆ ಬಂದರು. NCP ಅಜಿತ್ ಪವಾರ್ ಬಂದರು, BJP ಜೊತೆ ಕೈ ಜೋಡಿಸಿದ್ರು. ಹಾಗಾಗಿ ಈ ರಾಜಕಾರಣ ಅನ್ನೋದು ಯಾರು ಯಾವಾಗ ಯಾರ ಜೊತೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಖಂಡಿತ ನಮಗನ್ನಿಸ್ತಾ ಇದೆ ವಿಜಯ್ ಅವ್ರದ್ದು ಅಷ್ಟು ಸುಲಭ ಇಲ್ಲ. ಇಲ್ಲಿ ಸಣ್ಣ ಸಣ್ಣ ಪಕ್ಷಗಳಿಗೇನು ಬೆಂಬಲ ಈಗ ಘೋಷಣೆ ಮಾಡದೇ ಇದ್ದರೆ, ಅಥವಾ ಎಐಎಡಿಎಂಕೆಯ 15 ಜನ MLAಗಳೇನು ರೆಡಿ ಇದ್ದಾರೆ ಹೋಗಲಿಕ್ಕೆ, ಅವ್ರನ್ನ ಮನವೊಲಿಸಿ ಏನಾದರೂ ಇವರು ಇಲ್ಲೇ ಅವ್ರನ್ನ ಇಟ್ಕೊಂಡು ಸ್ಟಾಲಿನ್ನು ಮತ್ತು ಪಳನಿಸ್ವಾಮಿ ಚರ್ಚೆ ಮಾಡಿದ್ದೇ ನಿಜ ಆದರೆ ಬಹುದೊಡ್ಡ ರಾಜಕೀಯ ಬೆಳವಣಿಗೆಗಳಾಗ್ಬೋದು, ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ಬೋದು. ಹಾಗಾಗಿನೇ ಈಗ ಡಿಎಂಕೆ ಜೊತೆಗೆ ವಿಜಯ್ ಅವರು ಹೋಗೋದಿಲ್ಲ, ಎಐಎಡಿಎಂಕೆ ಜೊತೆ ಕೂಡ ವಿಜಯ್ ಹೋಗೋದಿಲ್ಲ. ಯಾಕಂದರೆ ಅವ್ರ ಜೊತೆಗೆ BJP ಇದೆ ಅನ್ನುವಂಥ ಕಾರಣಕ್ಕೆ. ಅದಾದ ಮೇಲೆ ಅವರು ಕೂಡ 49 ಗೆದ್ದಿದ್ದಾರೆ, ಅವರು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ಬೋದು ಅಂತ ಆತಂಕ ಇದೆ.